ಸ್ನೇಹ ಸ್ನೇಹ ಹಾ ಮಾವ. ನೋಡಮ್ಮ, ನೀನ್ ಏನೇನು ಬೇಕು ಅಂತ ಹೇಳ್ತಾ ಇದ್ದಿಲ್ಲ, ನಮ್ಮ ಹುಡುಗರೆಲ್ಲ ತಂದಿಟ್ಟವ್ರೆ, ನೋಡವ ಸ್ವಲ್ಪ. ಅಯ್ಯೋ, ಏನದ್ಕೆ ಇಷ್ಟೊಂದು ತರಕಾರಿ ಒಂದ್ ವಾರಕ್ಕೆ ಹಾಳಾಗಲ್ವಾ? ಬಸ್ಸು, ಇದು ಒಂದ್ ವಾರಕ್ಕಲ್ಲ, ಇವತ್ತಿಗೆ ಮಾತ್ರ. ಏನು ಇವತ್ಗ? ಅವ್ವ ಅವ್ವ, ಯೋನ್ ಬಸ್ಸು 2 kg ತರಕಾರಿ ನಮ್ಮನೇಲಿ ಎಷ್ಟು ದಿನಕ್ಕೆ ಬರುತ್ತವ್ವ? ಯಾಕವ? ನೀನ್ ಹೇಳು ಫಸ್ಟು. 1-2 ದಿನ. ಈಗ ಯಾಕವ ಈ ಪ್ರಶ್ನೆ ಕೇಳ್ತಿದ್ಯಾ? ಅವ್ವ, ಇಷ್ಟೊಂದು ತರಕಾರಿ ಸೊಪ್ಪನ್ನ ಒಂದೇ ದಿನ ಮಾಡಕ್ ತರಿಸಿದ್ದಾರೆ. ಯೋನು, ಈಟ್ ಒಂದ್ ತರಕಾರಿ ಎಲ್ಲ ಒಂದೇ ಹೊತ್ಗ? ಯೋನವ ಸ್ನೇಹ, ವಸು ಹೇಳ್ತಿರೋದೆಲ್ಲ ದಿಟ್ವೆ, ಯೋನಿದೆಲ್ಲ. ಅತ್ತೆ, ನಿಮ್ ಮಗ ಗದ್ದೆಲಿ ದುಡಿಯೋಕ್ ಹೋಗಿದ್ದಾರೆ. ದುಡಿಯೋ ಗಂಡ್ಸಿಗೆ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಬಡ್ಸೋದು ಹೆಂಡತಿ ಕರ್ತವ್ಯ ತಾನೆ. ವಾ, ನೀನ್ ಹೇಳ್ತಿರೋದು ದಿಟ್ವೆ. ಅವ್ವ, ಅಣ್ಣಯ್ಯ ಮನುಷ್ಯ, ದೈತ್ಯ ಅಲ್ಲ. ಬಸ್ಸು, ರುಚಿ ರುಚಿಯಾಗಿ ವಿಧವಾಗಿ ಅಡ್ಗೆ ಮಾಡಿದ್ರೆ ಹಿಡಿ ಅನ್ನ ಸೇರೋ ಜಾಗದಲ್ಲಿ ಪಾವು ಸೇರುತ್ತೆ. ಜೊತೆಲಿ ಹುಡುಗರು ಇದಾರಲ್ವಾ, ಖಾಲಿ ಆಗುತ್ತೆ ಬಿಡು. ಅಣ್ಣ ಮಾತ್ರ ಅದಕ್ಕೆ ಹಿಂದೆ ಬಿದ್ದಿದ್ದಾನೆ ಅಂದ್ಕೊಂಡಿದ್ದೆ, ಗಂಡನ ಹಿಂದೆ ಅದಕ್ಕೇನು ಬಿದ್ದಿದ್ದಾರೆ. ಸರಿ, ಹಾಗಿದ್ರೆ ನಾನು ಇವಾಗಲೇ ಅಡ್ಗೆ ಮಾಡಕ್ ಶುರು ಮಾಡ್ಕೋತೀನಿ. ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ರೆಡಿ ಆಗುತ್ತೆ. ಯಾಕವ ಸ್ನೇಹ ನೀನ್ ಅಡಿಗೆ ಮಾಡ್ಬೇಕು? ಕೆಲ್ಸದವ್ರಿಗೆ ಹೇಳಿದ್ರೆ ಸರಿ, ಅಡಿಗೆ ಮಾಡ್ಬಿಡ್ತಾರೆ. ಇಲ್ಲ ಮಾವ, ಇನ್ಮೇಲೆ ನಿಮ್ಮೆಲ್ಲರಿಗೂ ನಾನೇ ಅಡ್ಗೆ ಮಾಡಿ ಬಡ್ಸೋದು. ಎಲ್ಲರಿಗೂ ಅನ್ನೋದು ನೆಪ, ಅಣ್ಣಯ್ಯಂಗೆ ಅಂತ ಹೇಳಿ ಅದಕ್ಕೆ. ಹಾಗೆ ಅನ್ಕೋ, ನನ್ ಗಂಡಂಗೆ ನನ್ನ ಕೈಯಾರೆ ಅಡ್ಗೆ ಮಾಡಿ ಬಡಿಸ್ತೀನಿ. ನೋಡಿದ್ರೇನ್ರಿ, ಕಿವಿ ಹಿಂಡಿ ಬುದ್ಧಿ ಕಲಿಸ್ತಾಳೆ ಅಂತ ಅನ್ಕೊಂಡ್ರೆ ರುಚಿ ರುಚಿಯಾಗಿ ಅಡಿಗೆ ಮಾಡಾಕಿ ಇನ್ನು ಕೊಬ್ಬಿಸ್ತಾವಳೆ. ಗಂಡನ ಮನ್ಸು ಗೆಲ್ಬೇಕು ಅಂದ್ರೆ ಅದು ಅಡ್ಗೆ ಮನೇಲೆ ಶುರು ಆಗ್ಬೇಕು. ಈ ವಿಚಾರ ನಿನ್ ಸೊಸೆಗೆ ಚೆನ್ನಾಗಿ ಗೊತ್ತು ಬಂಗಾರ. ಹೌದೌದು, ಸ್ನೇಹ ಅನ್ನೋ ಹೆಸರಿನಾಗೆ ಸ್ಯಾನೆ ಬುದ್ಧಿ ಇರ್ತೈತೆ ಅನ್ಸ್ತೈತೆ. ಒಳಗ್ ಬರ್ಬೋದೇ?